ಹೇಳಿ ಸರ್. ಸರ್ ನಮಸ್ಕಾರ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಶನೇಶ್ವರ ದೇವಸ್ಥಾನ ವಿಭಾಗ ಇದೇ ಶಾಲೆಯ ಮುಖ್ಯ ಶಿಕ್ಷಕರು. ಈ ದಿನ ನಮ್ಮ ಶಾಲೆ ಒಂದು ಸರ್ಕಾರಿ ಶಾಲೆ, ಒಂದು ಕಿರಿಯ ಪ್ರಾಥಮಿಕ ಶಾಲೆ, ಒಂದು ಅತ್ಯುನ್ನತ ಒಂದು ತಂತ್ರಜ್ಞಾನ ಇರ್ತಕ್ಕಂಥ ಒಂದು ಡಿಜಿಟಲ್ ಬೋರ್ಡನ್ನು ಹೊಂದಿರತಕ್ಕಂಥ ಶಾಲೆಯಾಗಿ ಮಾರ್ಪಾಟಾಗಿದೆ. ಇದಕ್ಕೆ ಕಾರಣೀಭೂತರು ಅಂತಂದರೆ ನಮ್ಮ ಎಲ್.ಕೆ. ಅತೀಕ್ ಸಾಹೇಬರು ಮತ್ತು ಅವರ ಕುಟುಂಬದವರು ಇವತ್ತು ನಮ್ಮ ಒಂದು ಶಾಲೆಗೆ ಸುಮಾರು 1,25,000 ಮೌಲ್ಯದ ಡಿಜಿಟಲ್ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ತರಗತಿಗಳು ಎಲ್ಲ ತರಗತಿಗಳು ಬರ್ತಕ್ಕಂಥ ಎಲ್ಲ ಸಿಲೆಬಸನ್ನು ಇದರೊಳಗಡೆ ಈ ಕಂಟೆಂಟನ್ನು ಹಾಕಿದ್ದಾರೆ. ನಮ್ಮ ಮಕ್ಕಳಿಗೆ ಸುಲಭವಾಗಿ ನಾವು ನಮ್ಮ ಒಂದು ಪರಿಕಲ್ಪನೆಗಳನ್ನು ವಿಷಯಗಳನ್ನು ಅಭ್ಯಸಿಸೋದಕ್ಕೆ ಇದೊಂದು ನಮಗೆ ಒಂದು ಒಳ್ಳೆಯ ಸಾಧನ ಆಗಿದೆ. ಇವತ್ತು ಖಾಸಗಿ ಶಾಲೆಗಳ ಕಡೆ ಎಲ್ಲ ಮಕ್ಕಳು ಮುಖ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅಲ್ಲಿ ಏನೋ ಸ್ಮಾರ್ಟ್ ಬೋರ್ಡ್ ಇದೆ ಅಂತೆ, ಮತ್ತು ಎಜುಕೇಷನ್ ಅಂತೆಲ್ಲ ಹೇಳ್ತಾರೆ. ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅಂತಹ ಒಂದು ವ್ಯವಸ್ಥೆ ಸಿಗ್ತಕ್ಕಂಥ ಸೌಲಭ್ಯ ನಮ್ಮ ಶಾಲೆಯಲ್ಲಿ ಸಿಗ್ತಾ ಇದೆ. ದಯಮಾಡಿ ಎಲ್ಲ ಪೋಷಕರು ನಾವು ಖಾಸಗಿ ಶಾಲೆ ಹೋಗಬೇಕು, ಅಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ ನಾವು ಬಿಟ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸೌಲಭ್ಯವೂ ಇದೆ. ಒಳ್ಳೆ ಊಟವನ್ನು ಕೊಡ್ತೇವೆ, ಒಳ್ಳೆ ಪೌಷ್ಟಿಕ ಆಹಾರವನ್ನು ಕೊಡ್ತೇವೆ, ಜೊತೆಗೆ ತಂತ್ರಜ್ಞಾನದ ಆಧಾರಿತ ಶಿಕ್ಷಣವನ್ನು ಕೂಡ ಇವತ್ತು ನಮ್ಮ ಶಾಲೆಗಳಲ್ಲಿ ನಾವು ತರ್ತಾ ಇದ್ದೇವೆ. ದಯಮಾಡಿ ನಮ್ಮ ಶಾಲೆಗೆ ಹೆಚ್ಚು ಮಕ್ಕಳನ್ನು ಸೇರಿಸಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡಿ ಅಂತ ಎಲ್ಲ ಪೋಷಕರಿಗೆ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಶಾಲೆ ಡಿಜಿಟಲ್ ಶಾಲೆಯಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣೀಭೂತರು ಅಂತಂದರೆ ಎಲ್.ಕೆ. ಅತೀಕ್ ಸಾಹೇಬರು ಮತ್ತು ಅವರ ಸಹೋದರ ಸಲೀಮುಲ್ಲಾ ಅವರು ಮತ್ತು ಕಾನನ್ ಮೇಡಮ್ ಅವರು, ಅವರ ಫ್ಯಾಮಿಲಿಯವರು ನಮ್ಮ ಶಾಲೆಗೆ ಈ ಒಂದು ಸವಲತ್ತನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಇಲಾಖೆ ಪರವಾಗಿ ನಾನು ಅತ್ಯಂತ ವಿನಮ್ರವಾಗಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಸರ್ಕಾರಿ ಶಾಲೆಗಳಂಥ ದಾನಿಗಳು ಈ ರೀತಿ ಒಳ್ಳೊಳ್ಳೆಯ ಸಹಾಯವನ್ನು ಮಾಡಿದರೆ ನಿಜಕ್ಕೂ ಕೂಡ ನಮ್ಮ ಶಾಲೆಗಳು ಉತ್ತುಂಗ ಮಟ್ಟಕ್ಕೆ ತಲುಪ್ತವೆ. ಹಿಂದಿನ ಒಂದು ವೈಭವ, ಹಿಂದೆ ನಮ್ಮ ಸುಮಾರು ಒಂದು 20-25 ವರ್ಷಗಳ ಹಿಂದೆ ನಮ್ಮ ಸರ್ಕಾರಿ ಶಾಲೆಗಳ ದಾಖಲಾತಿ ಪ್ರಮಾಣ ತುಂಬ ಜಾಸ್ತಿ ಇತ್ತು. ಬಟ್ ಇವತ್ತು ಪ್ರಮಾಣ ಕಡಿಮೆ ಆಗಿದೆ. ಬಟ್ ಇಂತಹ ಒಂದು ಸವಲತ್ತುಗಳನ್ನು ತಮ್ಮ ದಾನಿಗಳು, ಸಮಾಜದಲ್ಲಿರ್ತಕ್ಕಂತಹ ಒಳ್ಳೊಳ್ಳೆ ಸ್ಥಾನದಲ್ಲಿರ್ತಕ್ಕಂಥವ್ರು ಇಂತಹ ಸೇವೆಗಳನ್ನು ನಮ್ಮ ಸರ್ಕಾರಿ ಶಾಲೆಗಳು ಕೊಟ್ಟಿದ್ದಾಗಲೇ ಖಂಡಿತವಾಗಲೂ ಕೂಡ ನಮ್ಮ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳು ಕೂಡ ಕಡಿಮೆ ಇಲ್ಲದಂತೆ ಮುಂದೆ ಬರ್ತವೆ. ನಮ್ಮ ಮಕ್ಕಳು ಕೂಡ ಒಳ್ಳೆ ಗುಣಾತ್ಮಕ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಜೊತೆಗೆ ಈ ನಮ್ಮ ಸರ್ಕಾರಿ ಶಾಲೆಗಳು ಕೊಡ್ತಕ್ಕಂಥ ಸವಲತ್ತು ಅತ್ಯಂತ ಕನಿಷ್ಠ ಸೌಲಭ್ಯ ಇರತಕ್ಕಂತಹ ಮಕ್ಕಳಿಗೆ ಸಿಗ್ತಾ ಹೋಗ್ತದೆ. ಇದು ಬಹಳ ಒಂದು ಪುಣ್ಯದ ಕೆಲಸ ಅಂತ ನಾನಾದರೂ ಭಾವಿಸಿ ಈ ಥರದ ಒಂದು ಸೇವೆಗಳನ್ನು ನಮ್ಮ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಮಾಡಿ ನಮ್ಮ ಶಾಲೆಗಳನ್ನು ಬಲವರ್ಧನೆ ಮಾಡಿ ಅಂತ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ತಾ ಇದ್ದೇನೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಸರಿ. ಶಾಲೆ ಪಾವಗಡದ ಹೃದಯ ಭಾಗ ಶನೇಶ್ವರ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ. ಆ ಒಂದು ದೇವಸ್ಥಾನದ ಬಗಲಲ್ಲೇ, ಅದರ ಹಿಂಭಾಗದಲ್ಲಿ ನಮ್ಮ ಶಾಲೆ ಇರತಕ್ಕಂಥದ್ದು. ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಓದಿರುವಂತಹ ಇತಿಹಾಸ ಇದೆ. ಅನೇಕ ದೊಡ್ಡ ಅಧಿಕಾರಿಗಳು ನಮ್ಮ ಶಾಲೆಯಲ್ಲಿದ್ದಾರೆ. ಅಷ್ಟೇ ಏಕೆ, ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳವರ ಹೆಚ್ಚುವರಿ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಎಲ್.ಕೆ. ಅತೀಕ್ ಸಾಹೇಬರು ಕೂಡ ಇದೇ ಶಾಲೆಯಲ್ಲಿ ಓದಂತಹ ಒಂದು ಹೆಗ್ಗಳಿಕೆ ಈ ಶಾಲೆ ಇದು. ದಯಮಾಡಿ ಈ ಶಾಲೆಗೆ ಎಲ್ಲರೂ ಕೂಡ ಮಕ್ಕಳನ್ನು ಸೇರಿಸಿ ನಮ್ಮ ಒಂದು ಶಾಲೆಗೆ ಹೆಚ್ಚು ದಾಖಲಾತಿಯನ್ನು ಹೆಚ್ಚು ಮಾಡಿ.